ಎಲ್ಲರಿಗೂ ನಮಸ್ಕಾರ. ನನ್ನ ನೀ ಬರೆದ ಕಾದಂಬರಿ ಯೂಟ್ಯೂಬ್ ಚಾನೆಲಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇದು ಒಮ್ಮೆ ಮನ್ನಿಸಲಾರೆಯ ಒಲವೈಕತೆಯ 11ನೆಯ ಭಾಗ. ಕೈಲಾಶ್ ಎಂಬ ಕೂಗಿಗೆ ಮಲಗಿದ್ದ ಕೈಲಾಶ್ ಎದ್ದು ನೋಡಿದಾಗ ಎದುರಲ್ಲಿ ಶೌರ್ಯ ಕುಳಿತಿದ್ದ. ಶೌರ್ಯ, ಈಗ ಬಂದ್ಯಾ? ಬಾಬಾ ಎಂದ ಕೈಲಾಶ್ ಮುಖದ ಮೇಲೆ ನಗು ತುಂಬಿಕೊಂಡು. ಯಾವಾಗ ಬಂದೆ? ಫೋನ್ ಮಾಡಬೇಕಿತ್ತಲ್ಲ. ಊಟ ಮಾಡಿದ್ಯೇನೋ? ಅದೇನಿಷ್ಟು ಬೇಗ ಮಲಗಿಬಿಟ್ಟಿದೀಯಾ ಕೇಳಿದ್ದು ಶೌರ್ಯ. ಮಲಗಿರಲಿಲ್ಲ ಕಣೋ, ನೀನು ಬರಲಿ ಅಂತ ವೆಯ್ಟ್ ಮಾಡ್ತಾ ಏನೂ ಯೋಚಿಸ್ತಿದ್ದೆ. ಇದು ಕೈಲಾಶನ ಉತ್ತರ. ಓಕೆ ಓಕೆ, ಗೆಟ್ ಅಪ್, ಲೆಟ್ಸ್ ಗೋ ಔಟ್ ಫಾರ್ ಅ ವಾಕ್, ಶೌರ್ಯ ಹೇಳಿದ. ಅಫ್ಕೋರ್ಸ್, ಬಾ ಹೋಗೋಣ ಎನ್ನುತ್ತಾ ಜೇಬಿನಲ್ಲಿ ಕೈಗಳನ್ನು ಇಳಿಬಿಟ್ಟು ಎದ್ದು ನಿಂತನು ಕೈಲಾಶ್. ಇಬ್ಬರೂ ಜೊತೆಗೆ ನಡೆದರು. ರಾತ್ರಿಯಲ್ಲಿ ದಾರಿ ನಿರ್ಜನವಾಗಿತ್ತು. ಮತ್ತೆ ಹೇಗಿತ್ತು ಲಂಡನ್ ಟ್ರಿಪ್ಪು? ಶೌರ್ಯ ಕೇಳಿದ. ಲಂಡನ್? ಪ್ರಶ್ನಾರ್ಥಕವಾಗಿ ಕೇಳಿ, ಓಹ್ ಲಂಡನ್ನಾ, ಚೆನ್ನಾಗಿತ್ತು ಎಂದನು ಕೈಲಾಶ್ ನೋಟ ಬದಲಿಸುತ್ತಾ. ರಿಯಲಿ? ಆಶ್ಚರ್ಯ ನಟಿಸಿ ಕೇಳಿದನು ಶೌರ್ಯ. ಶೌರ್ಯನ ಮುಖಭಾವನೆ ನೋಡಿ ಶೌರ್ಯ ತನ್ನ ಮಾತನ್ನು ನಂಬಲಿಲ್ಲ ಎಂದು ಗೊತ್ತಾಯಿತು ಕೈಲಾಶ್ಗೆ. ಸುಮ್ಮನೆ ತಲೆ ಕೆಳಗೆ ಹಾಕಿ ನಡೆದನು. ಅದ್ಸರಿ, ಗೊಂಬೆಯ ಹುಡುಗನನ್ನ ಅಲ್ಲಲ್ಲ ಗಂಡನನ್ನು ನೋಡಿದ್ಯಾ ಕೇಳಿದನು ಶೌರ್ಯ. ಹಾಂ, ಸಂಜೆ ಅವಳನ್ನು ನೋಡೋಕೆ ಕಾಲೇಜ್ ಹತ್ರ ಹೋಗಿದ್ದೆ. ಅವರೂ ಬಂದಿದ್ರು, ಪರಿಚಯ ಮಾಡಿಸಿದ್ಲು ಎಂದವನ ದನಿಯಲ್ಲಿ ಸಾರವೇ ಇರಲಿಲ್ಲ. ಅವನ ಕೈ ಹಿಡಿದು ಅಲ್ಲೇ ಕಲ್ಲು ಬೆಂಚಿನ ಮೇಲೆ ಕೂರಿಸಿ ತಾನೂ ಕುಳಿತನು ಶೌರ್ಯ. ಲ್ಯಾಶ್, ನಿನ್ನ ಮನಸ್ಸಲ್ಲಿ ಏನಾಗ್ತಿದೆ ಅಂತ ನನಗೆ ಅರ್ಥ ಆಗುತ್ತೆ ಕಣೋ. ಬಟ್ ದಿಸ್ ಈಸ್ ದ ಫ್ಯಾಕ್ಟ್. ನೀನದನ್ನು ಒಪ್ಪಲೇಬೇಕು ಎಂದ ಶೌರ್ಯನನ್ನು ತಟ್ಟನೆ ಕಣ್ಣೆತ್ತಿ ನೋಡಿದನು ಕೈಲಾಶ್. ನನಗೆ ಗೊತ್ತು ಕಣೋ, ಚಿಕ್ಕ ವಯಸ್ಸಿನಿಂದ ನಿನ್ನನ್ನು ನೋಡ್ತಿದ್ದೀನಿ. ಗೊಂಬೆ ಅಂದರೆ ನಿಂಗೆಷ್ಟು ಇಷ್ಟ ಅಂತ ನನಗೆ ಗೊತ್ತು ಎಂದು ಅವನ ನೋಟವನ್ನು ಅರ್ಥ ಮಾಡಿಕೊಂಡು ಉತ್ತರಿಸಿದ ಶೌರ್ಯನನ್ನು ಅಪ್ಪಿಕೊಂಡ ಕೈಲಾಶ್ನ ಮನದ ದುಃಖ ಹೊರಬಂದಿತ್ತು. ನಿಂಗೆ ಗೊತ್ತಿದ್ರೂ ಯಾಕೋ ಇದೆಲ್ಲ ಆಗೋದಕ್ಕೆ ಬಿಟ್ಟೆ? ಗೊಂಬೆ ನನ್ನನ್ನು ಕೈಲಿ ಇಟ್ಟಿದ್ದಿದ್ರೆ ಅವಳನ್ನು ರೆಪ್ಪೆ ಥರ ಜೋಪಾನ ಮಾಡ್ತಿದ್ದೆ. ನನ್ನನ್ನು ಬಿಟ್ಟು ಅದೇನನ್ನು ನೋಡಿ ಅವಳನ್ನು ಅವನಿಗೆ ಕೊಟ್ರಿ? ಹಣ ನೋಡಿನಾ? ಅವರಷ್ಟು ಹಣ ನನ್ನ ಹತ್ರ ಇಲ್ಲ ಅಂತಾನಾ? ದುಃಖದಲ್ಲಿದ್ದವನ ಕೊನೆಯ ಮಾತುಗಳು ಅಗತ್ಯಕ್ಕಿಂತ ಹೆಚ್ಚೇಕಾರವಾಗಿ ಅವನ ಬಾಯಿಯಿಂದ ಹೊರಬಂದಿದ್ದವು. ಲ್ಯಾಶ್, ಅದೇನು ಅಂತ ಮಾತಾಡ್ತಿದ್ದೀಯೋ ನೀನು? ಐ ಸ್ವೇರ್, ಇದರಲ್ಲಿ ನಮ್ದ್ಯಾರದ್ದೂ ನಿರ್ಧಾರ ಇಲ್ಲ. ಎಲ್ಲ ಗೊಂಬೆಯ ಇಷ್ಟದ ಪ್ರಕಾರನೇ ನಡೆದಿದೆ ಕಣೋ. ನಾವೇ ಬೇಡ ಅಂದರೂ ಅವನನ್ನೇ ಮದುವೆ ಆಗ್ತೀನಿ ಅಂತ ಖಡಾಖಂಡಿತವಾಗಿ ಹೇಳಿಬಿಟ್ಲು ಅವಳು. ತುಂಬಾ ಹಠ ಮಾಡಿಬಿಟ್ಲು. ದುಡ್ಡನ್ನು ನೋಡಿ ಕೊಟ್ಟಿದ್ದಲ್ಲ ಲ್ಯಾಶ್, ಅವಳಿಗೆ ಆ ಹುಡುಗ ಇಷ್ಟ ಆಗಿದ್ದ ಅಂತ ಕೊಟ್ಟು ಮದುವೆ ಮಾಡಿದ್ದು. ಡೋಂಟ್ ಟಾಕ್ ಲೈಕ್ ದಿಸ್. ನೀನು ಇಷ್ಟಪಟ್ಟೆ ಅಂತ ನಿನಗೆ ಎತ್ತಿ ಕೊಟ್ಬಿಡೋಕೆ ಅವಳೇನು ನಿಜವಾಗ್ಲೂ ಗೊಂಬೆನಾ? ಅವಳು ಒಂದು ಹೆಣ್ಣು. ಅವಳಿಗೂ ಮನಸ್ಸಿದೆ, ಭಾವನೆಗಳಿವೆ, ಕನಸುಗಳಿವೆ. ಆ ಭಾವನೆಗಳಿಗೆ ಬೆಲೆ ಕೊಟ್ಟು ಅವಳ ಮನಸ್ಸಿನ ಆಸೆಯಂತೆ ಈ ಮದುವೆ ಮಾಡಿದ್ದು ಹೊರತು ಅವ್ರ ಹತ್ರ ತುಂಬ ಹಣ ಇದೆ ಅಂತಲೋ ಶ್ರೀಮಂತರು ಅಂತಲೋ ಅಲ್ಲ, ಸ್ಪಷ್ಟವಾಗಿ ಹೇಳಿದನು ಶೌರ್ಯ. ಐಮ್ ಸಾರಿ ಶೌರ್ಯ, ನೋವಲ್ಲಿ ಏನೋ ಹೇಳಿಬಿಟ್ಟೆ. ಐ ಡಿಂಟ್ ಮೀನ್ ದಟ್. ಗೊಂಬೆನ ಕಳ್ಕೊಂಡ್ಬಿಟ್ಟೆ ಅನ್ನೋ ನಿರಾಸೆ, ದುಃಖ ಹೀಗೆಲ್ಲ ಮಾತನಾಡಿಸ್ತಿದೆ ನನ್ನನ್ನು ಎಂದ ಕೈಲಾಶ್ನ ಮುಖದಲ್ಲಿ ಅಪರಾಧಿ ಭಾವ ಇತ್ತು. ದಟ್ಸ್ ಓಕೆ, ಅದನ್ನೇ ಮನಸ್ಸಲ್ಲಿಟ್ಕೊಂಡು ಕೊರಗಬೇಡ. ಯಾರಿದ್ರೂ ಇಲ್ಲ ಅಂದರೂ ಲೈಫ್ ಹ್ಯಾಸ್ ಟು ಮೂವ್ ಆನ್ ಡೂಡ್. ಸಮಾಧಾನ ಮಾಡ್ಕೊ. ನಮ್ಮದಲ್ಲದ್ದು ವಸ್ತು, ವ್ಯಕ್ತಿ ಏನೇ ಆಗಿರಲಿ ಅದನ್ನೇ ನೆನಪು ಮಾಡಿಕೊಂಡು ಉಳಿದಿರುವ ಜೀವನನ ವೇಸ್ಟ್ ಮಾಡಬಾರ್ದು. ಕಮಾನ್ ಮ್ಯಾನ್, ಟೇಕ್ ಇಟ್ ಈಸಿ, ಮನೆಗೆ ಹೋಗೋಣ ಬಾ ಎಂದು ಅವನನ್ನು ಸಮಾಧಾನಿಸಿದ ಶೌರ್ಯ ಕೈಲಾಶ್ನನ್ನು ಮನೆಗೆ ಕರೆದೊಯ್ದ. ಸಮಯ ರಾತ್ರಿ 9 ಗಂಟೆ. ಮೋಕ್ಷನ ನಿರೀಕ್ಷೆಯಲ್ಲಿದ್ದವರಿಗೆ ಭಾರೀ ನಿರಾಸೆಯಾಗಿತ್ತು. ತವರು ಮನೆಗೆ ಹೋಗಲು ಆಸೆಯಿಂದ ಕಾಯುತ್ತಿರುವ ಸೊಸೆಯ ಮುಖವನ್ನು ನೆನೆದು ಮಗನ ಮೇಲೆ ಸಿಟ್ಟು ಉಕ್ಕುತ್ತಿತ್ತು ದಯಾನಂದ್ ಅವರಿಗೆ. ಇನ್ನೂ ಕಾಯಲಾರದೆ ಏಕಾಂತ್ಗೆ ಫೋನ್ ಹಾಯಿಸಿದರು ದಯಾನಂದ್. ಹೇಳಿ ಅಂಕಲ್, ಇಷ್ಟು ಹೊತ್ತಿನಲ್ಲಿ ಕಾಲ್ ಮಾಡಿದ್ದೀರಿ, ಏನು ವಿಷಯ? ನಿದ್ರೆಗಣ್ಣಿನಲ್ಲಿಯೇ ಫೋನ್ ಸ್ವೀಕರಿಸಿ ಕೇಳಿದನು ಏಕಾಂತ್. ಏಕಾಂತ್, ಮೋಕ್ಷ್ ಇನ್ನೂ ಮನೆಗೆ ಬಂದಿಲ್ಲ. ಎಲ್ಲಿದ್ದಾನೆ ಅಥವಾ ಎಲ್ಲಿಗೆ ಹೋಗಿದ್ದಾನಂತೇನಾದರೂ ನಿಂಗೆ ಹೇಳಿದ್ದಾನಾ ಎಂದು ಕೇಳಿದರು ದಯಾನಂದ್. ವಾಟ್ ಅಂಕಲ್,
ಇನ್ನೂ ಮನೆಗೆ ಬಂದಿಲ್ವಾ? ಬೆಳಗ್ಗೆ ಸಿಕ್ಕಿದ್ದ ಅಷ್ಟೇ ಅಂಕಲ್, ಆಮೇಲೆ ಅವನ ಜೊತೆಗೆ ಮಾತಾಡಲೇ ಇಲ್ಲ ನಾನು. ಎಲ್ಲಿದ್ದಾನೆ ಅಂತ ನನಗೂ ಹೇಳಿಲ್ಲ. ಕಣ್ಣುಜ್ಜಿಕೊಳ್ಳುತ್ತಾ ಎದ್ದು ಕುಳಿತ ಏಕಾಂತ್ ಉತ್ತರಿಸಿದನು. ಇಲ್ಲ ಏಕಾಂತ್, ವೇದ್ಯ ಗಂಡನ ಜೊತೆಗೆ ತವ್ರ ಮನೆಗೆ ಹೋಗ್ತೀನಿ ಅಂತ ಕಾಯ್ತಾ ಕೂತಿದ್ದಾಳೆ. ಪಾಪ ಕಣೋ ಆ ಮಗು. ಇವನು ಯಾಕೆ ಹೀಗೆ ಮಾಡ್ತಾನೆ? ಆ ಹುಡುಗಿನ ನೋಡ್ತಿದ್ರೆ ಕರಳು ಚುರ್ರಂತಿದೆ ಕಣೋ. ಎಂಥ ಮಗ ಸಿಕ್ಬಿಟ್ಟ ನನಗೆ, ಅಳಲು ತೋಡಿಕೊಂಡರು ದಯಾನಂದ್. ಅಂಕಲ್ ಬೇಜಾರಾಗಬೇಡಿ, ಅವನೆಲ್ಲಿ ಹೋಗಿರಬಹುದು ಅಂತ ಯೋಚನೆ ಮಾಡ್ತೀನಿ ನಾನು. ಡೋಂಟ್ ವರಿ, ಅವನೆಲ್ಲೇ ಇದ್ದರೂ ಹುಡುಕಿ ಇನ್ನೊಂದು ಗಂಟೆಯಲ್ಲಿ ಮನೆಗೆ ಕರ್ಕೊಂಡು ಬರ್ತೀನಿ ಎಂದ ಏಕಾಂತ್ ಫೋನ್ ಇಟ್ಟವನೇ ಗೆಳೆಯನಿಗೆ ಫೋನ್ ಮಾಡಿದ. ಅತ್ತ ಕಡೆ ಫೋನ್ ರಿಂಗಾಗುತ್ತಿತ್ತೇ ಹೊರತು ಉತ್ತರ ಇಲ್ಲ. ಇವನ್ಯಾಕೆ ಹೀಗೆ? ಬೆಳಗ್ಗೆ ಮಾತನಾಡಿದಾಗ ಚೆನ್ನಾಗಿಯೇ ಇದ್ದ. ಶಟ್, ಸಿಗ್ಲಿ ಕೈಗೆ, ಹಲ್ಲು ಉದ್ರೋಗಾಗೆ ಬಾರಿಸ್ತೀನಿ, ಬ್ಲಡಿ ರಾಸ್ಕಲ್ ಎಂದು ಬೈಯುತ್ತಾ ತನ್ನ ಗಾಡಿಯ ಕೀ ತೆಗೆದುಕೊಂಡು ಹೊರಟನು ಏಕಾಂತ್. ಸಾಧಾರಣವಾಗಿ ಮೋಕ್ಷನ ಬಗ್ಗೆ ಎಲ್ಲ ಗೊತ್ತಿದ್ದ ಏಕೈಕ ಜೀವ ಎಂದರೆ ಅದು ಏಕಾಂತ್. ಅವನು ಹೋಗಿರಬಹುದಾದಂತಹ ಎಲ್ಲ ಜಾಗಗಳಲ್ಲೂ ಹುಡುಕಿ ಊಹೆಯ ಮೇರೆಗೆ ಅವನು ಹೋಗುತ್ತಿದ್ದ ಬಾರ್ ಕಡೆಗೆ ಹೋದನು. ಅವನ ಊಹೆ ಸುಳ್ಳಾಗಲಿಲ್ಲ. ಮೋಕ್ಷನ ಕಾರು ಅಲ್ಲಿತ್ತು. ತಕ್ಷಣ ಗಾಡಿ ಪಾರ್ಕ್ ಮಾಡಿ ಓಡುತ್ತಾ ಬಾರಿನೊಳಗೆ ಹೋಗಿ ಅಲ್ಲಿ ಮೋಕ್ಷ ಬಗೆಗೆ ವಿಚಾರಿಸಿದನು ಏಕಾಂತ್. ಹಾಂ ಸರ್, ಬಂದಿದ್ರು. ದಿನನಿತ್ಯಕ್ಕಿಂತ ಇವತ್ತು ತುಂಬ ಜಾಸ್ತಿನೇ ಕುಡಿದ್ರು. ಸರ್, ತುಂಬ ಜಾಸ್ತಿ ಕುಡಿತಿದ್ದೀರಿ ಎಂದಾಗ ನನ್ನ ಮೇಲೆ ರೇಗಾಡಿದ್ರು ಸರ್. ತುಂಬ ಫ್ರಸ್ಟ್ರೇಷನಲ್ಲಿದ್ದರು ಅನಿಸುತ್ತೆ. ಸ್ವಲ್ಪ ಹೊತ್ತಿಗೆ ಮುಂಚೆನೇ ಹೊರಟರು ಸರ್ ಅವರು ಎಂದನು ಮೋಕ್ಷಗೆ ಸರ್ವ್ ಮಾಡ್ತಿದ್ದ ಸರ್ವರ್. ಓಹ್ ಹೌದಾ, ಆಗ್ಲೇ ಹೋದ್ನಾ ಅವನು? ಆದರೆ ಕಾರ್ ಹೊರಗಡೆನೇ ಇದೆ. ಅವನಿಲ್ಲ, ಎಲ್ಲಿಗೆ ಹೋಗಿರ್ಬೋದು ಎನ್ನುತ್ತಾ CCTV ಫೋಟೇಜ್ ಚೆಕ್ ಮಾಡಿದಾಗ ಅವನು ಕಾರ್ ಹತ್ತಿದ್ದು ಗೊತ್ತಾಯಿತು. ಥ್ಯಾಂಕ್ ಗಾಡ್, ಹೊಟ್ಟೆ ತುಂಬ ಕುಡಿದು ಡ್ರೈವ್ ಮಾಡಿಲ್ಲ ಸದ್ಯ ಎಂದು ಸಮಾಧಾನದ ನಿಟ್ಟುಸಿರು ಬಿಟ್ಟ ಏಕಾಂತ್ ಹೊರಗೋಡಿ ಬಂದು ಕಾರಿನ ವಿಂಡೋ ಮೇಲೆ ಕುಟ್ಟುತ್ತಾ ಅವನನ್ನು ಎಬ್ಬಿಸುವ ಪ್ರಯತ್ನವನ್ನು ಮಾಡಿದನು. ಬ್ಲಡಿ ಪೀಪಲ್, ನೆಮ್ಮದಿಯಾಗಿ ನಿದ್ರೆ ಮಾಡೋಕ್ಕೂ ಬಿಡಲ್ಲ. ಐ ವಿಲ್ ಫೈರ್ ಆಲ್ ದಿ ಬ್ಲಡಿ ಮನೆ ಕೆಲಸದವರು ಫ್ರಮ್ ವರ್ಕ್ ಎಂದು ಗೊಣಗುಟ್ಟಿದನು ಗಾಢ ನಿದ್ರೆಯಲ್ಲಿದ್ದ ಮೋಕ್ಷ್. ಇಂಗ್ಲಿಷ್ ಮಧ್ಯೆ ಕನ್ನಡ ಪದವನ್ನು ಸೇರಿಸುವುದು ಅವನ ಸ್ಪೆಷಿಯಾಲಿಟಿ. ಲೋ ಮೋಕ್ಷ್, ಎದ್ದೇಳೋ, ಡೋರ್ ಓಪನ್ ಮಾಡೋ, ಕೋಪದಲ್ಲಿ ಜೋರಾಗಿ ಕೂಗಿದನು ಏಕಾಂತ್. ಶಟ್, ಹೆಲ್ವದಸ್ ಶಬ್ದ ಎನ್ನುತ್ತಾ ಧಿಮ್ಮೆನ್ನುತ್ತಿರುವ ತಲೆಯನ್ನು ಕೈಯಲ್ಲಿಡಿದು ಬಿಡಲಾರದೆ ಕಣ್ಣು ಬಿಟ್ಟು ಸುತ್ತಲೂ ನೋಡಿದನು. ಎಲ್ಲೆಲ್ಲೂ ಮಂಜು ಮಂಜು. ಮೋಕ್ಷ್ ಮೋಕ್ಷ್ ಎಂಬ ಗೆಳೆಯನ ದನಿಯನ್ನು ಗುರುತಿಸಿ ಕಣ್ಣುಜ್ಜಿಕೊಂಡು ನೋಡಿದವನಿಗೆ ಅರ್ಥವಾಗಿದ್ದು ತಾನು ಕಾರಿನಲ್ಲಿ ಮಲಗಿದ್ದೇನೆಂದು. ಏಕ್ ನಶೆಯಲ್ಲಿಯೇ ಅವನ ಹೆಸರು ಹೇಳಿ ತೂರಾಡುತ್ತಾ ಎದ್ದು ಕಾರಿನ ಡೋರ್ ತೆಗೆದನು ಮೋಕ್ಷ್. ಅವನು ಡೋರ್ ತೆಗೆಯುತ್ತಲೇ ಅವನನ್ನು ಜೋರಾಗಿ ಹಿಡಿದು ಹೊರಗೆ ಎಳೆದು ಕೆನ್ನೆಗೆ ರಪ್ಪೆಂದು ಬಾರಿಸಿದನು ಏಕಾಂತ್. ನಿಲ್ಲಲಾರದೆ ತೂರಾಡಿ ನಿಂತನು ಮೋಕ್ಷ್. ಏಕ್, ನೀನೂ ನನ್ನನ್ನು ಹೊಡಿತೀಯೇನೋ? ವೈ ಏಕ್ ಎನ್ನುತ್ತಾ ಮಗುವಿನಂತೆ ಅಳಲು ಶುರುವಿಟ್ಟು ಬಿಟ್ಟನು ಮೋಕ್ಷ್. ಯಾಕೋ ಹೀಗೆ ಎಲ್ಲರಿಗೂ ಟೆನ್ಷನ್ ಕೊಡ್ತೀಯಾ? ಇಷ್ಟು ಹೊತ್ತಾದರೂ ಮನೆಗೆ ಹೋಗಿಲ್ಲ ಅಂತ ನಿಮ್ಮಪ್ಪ ಅದೆಷ್ಟು ಟೆನ್ಷನ್ ಆಗಿದ್ದಾರೆ ಗೊತ್ತಾ ನಿಂಗೆ? ಅರ್ಥ ಆಗುತ್ತಾ ನಿಂಗಿದೆಲ್ಲ? ಅವನ ಕಾಲರ್ ಹಿಡಿದು ಕೇಳಿದನು ಏಕಾಂತ್. ಐ ಡೋಂಟ್ ವಾಂಟ್ ಎನಿ ಒನ್ ಏಕ್. ಐ ಹೇಟ್ ಎಲ್ರು. ನನಗೆ ಈ ಬದುಕೆ ಬೇಡ ಅನ್ನಿಸ್ಬಿಟ್ಟಿದೆ ಏಕ್. ನನಗೆ ಈ ಲೈಫ್ ಬೇಡ. ನಿನ್ನೆ ಆದ ಆ ಮದುವೆ ಬೇಡ. ಆ ಹುಡುಗಿ ನನ್ನ ಹೆಂಡತಿ ಬೇಡ. ಅಪ್ಪ ಬೇಡ. ಯಾರೂ ಬೇಡ. ನನಗೆ ಯಾರೂ ಬೇಡ ಏಕ್. ನನಗೆ ಸಾಯೋಕ್ಕೂ ಧೈರ್ಯ ಇಲ್ಲ. ಐ ವಾಂಟ್ ಟು ಲೀವ್, ಬಟ್ ಅಟ್ ದ ಸೇಮ್ ಟೈಮ್ ಐ ಡೋಂಟ್ ವಾಂಟ್ ಟು ಲೀವ್. ಕುಡಿದ ಮತ್ತಿನಲ್ಲಿ ಏನೇನೂ ಮಾತನಾಡಿದವನಿಗೆ ನಿಲ್ಲಲೂ ಕೂಡ ನಿತ್ರಾಣವಿಲ್ಲ. ಮೋಕ್ಷ್ ಎಂದು ಕೋಪದಲ್ಲಿ ಕಿರುಚಿ ಇನ್ನೊಂದು ಕೆನ್ನೆಗೆ ಜೋರಾಗಿ ಬಾರಿಸಿದ ಏಕಾಂತ್ ಅವನನ್ನು ಎಳೆದು ಗಟ್ಟಿಯಾಗಿ ಅಪ್ಪಿಕೊಂಡನು. ಏನೋ ಆಗಿದೆ ನಿಂಗೆ? ನಿನ್ನ ಪ್ರಾಬ್ಲಮ್ ಏನು? ಯಾಕೆ ಹೀಗೆಲ್ಲ ಸಾಯೋ ಮಾತಾಡ್ತಿದೀಯಾ ಎಂದ ಏಕಾಂತ್ ಕಣ್ಣಲ್ಲಿ ನೀರು ಮನೆ ಮಾಡಿತು. ಐ ಕಾಂಟ್ ಸೇ ದಟ್ ಏಕ್. ನನ್ನ ನೋವು ಯಾರಿಗೂ ಹೇಳೋಕೆ ಆಗದೆ ಇರುವಂಥದ್ದು. ಸಾವು ತಾನಾಗೆ ಬರೋವರೆಗೂ ಕೊರಗಿ ಕೊರಗಿ ಬದುಕಿರುವಾಗಲೇ ನರಕಕ್ಕೆ ದೂಡುವಂಥದ್ದು. ಐ ಡೋಂಟ್ ವಾಂಟ್ ಟು ಶೇರ್ ದಟ್ ವಿತ್ ಎನಿ ಒನ್ ಎಂದವ
ಅದಾಗಲೇ ನಿಲ್ಲಲಾರದೆ ಏಕಾಂತ್ನ ಹೆಗಲ ಮೇಲೆ ನಿದ್ರೆಗೆ ಜಾರುತ್ತಾ, ವೇದ್ಯ, ಗೋ ಅವೇ ಫ್ರಮ್ ಮೀ, ಐ ಹೇಟ್ ಯು ಎಂದು ಕನವರಿಸುತ್ತಲೇ ಇದ್ದನು. ಬಾರ್ನವರ ಸಹಾಯದಿಂದ ಅವನನ್ನು ಕಾರಿನೊಳಗಡೆ ಕೂರಿಸಿ ಸೀಟ್ ಬೆಲ್ಟ್ ತೊಡಿಸಿ ತನ್ನ ದ್ವಿಚಕ್ರ ವಾಹನವನ್ನು ಅಲ್ಲೇ ಪಾರ್ಕ್ ಮಾಡಿ ಲಾಕ್ ಹಾಕಿ ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತು ದಯಾನಂದ್ ಅವರಿಗೆ ಕಾಲ್ ಮಾಡಿದನು ಏಕಾಂತ್. ಅಂಕಲ್, ಮೋಕ್ಷ್ ಸಿಕ್ಕಿದ್ದಾನೆ. ಆದರೆ ಅಂಕಲ್, ವೇದ್ಯ ಅವರ ಮನೆಗೆ ಹೋಗೋ ಪ್ಲ್ಯಾನ್ನ ಪೋಸ್ಟ್ಪೋನ್ ಮಾಡಿ. ಮೋಕ್ಷ್ ಈಗ ಹೋಗುವ ಸ್ಥಿತಿಯಲ್ಲಿಲ್ಲ. ಅವನನ್ನು ಕರ್ಕೊಂಡು ಬರ್ತಿದ್ದೀನಿ ಎಂದು ಹೇಳಿ ಫೋನ್ ಇಟ್ಟು ಕಾರ್ ಸ್ಟಾರ್ಟ್ ಮಾಡಿದನು ಏಕಾಂತ್. ಸೀಟಿಗೆ ಒರಗಿ ಪರಿವೆಯೇ ಇಲ್ಲದಂತೆ ನಿದ್ರಿಸುತ್ತಿದ್ದರೂ ಸಹ, ವೇದ್ಯ, ಐ ಡೋಂಟ್ ವಾಂಟ್ ಯು ಟು ಬಿ ಇನ್ ಮೈ ಲೈಫ್, ಪ್ಲೀಸ್ ಗೋ ಅವೇ ಎಂದು ಕನವರಿಸುತ್ತಿದ್ದವನ ಮಾತು ಕೇಳಿ, ಗಾಡ್, ಇವರಿಬ್ಬರ ಜೀವನ ಮುಂದೆ ಹೇಗೆ? ಮದುವೆ ಆದಮೇಲೆ ಸರಿ ಹೋಗ್ತಾನೆ ಅಂದ್ಕೊಂಡೆ. ಹೆಂಡತಿ ಮೇಲೆ ಪ್ರೀತಿ ಹುಟ್ಟುತ್ತೆ ಅಂದ್ಕೊಂಡಿದ್ದೆ. ಆದರೆ ಅದು ಅಷ್ಟು ಸುಲಭ ಅಲ್ಲ ಅನ್ನಿಸ್ತಿದೆ ಈಗ. ಇವರಿಬ್ಬರ ಬದುಕು ಅದೆಲ್ಲಿ ಹೋಗಿ ನಿಲ್ಲುತ್ತೆ? ಇದರಿಂದ ಮನೆಯವರಿಗೆ ನೋವಾಗದೇ ಇದ್ದರೆ ಸಾಕು ಎಂದುಕೊಂಡು ರಸ್ತೆಯ ಮೇಲೆ ದೃಷ್ಟಿ ನೆಟ್ಟನು ಏಕಾಂತ್. ವೇದ್ಯ, ನನ್ನನ್ನು ಕ್ಷಮಿಸಿ ಬಿಡಮ್ಮ. ಎಷ್ಟೋ ಆಸೆಯಿಂದ ಅಮ್ಮನ ಮನೆಗೆ ಹೋಗೋಕೆ ಕಾಯ್ತಿದ್ದೆ. ಆದರೆ ಆ ಅಯೋಗ್ಯ ಹೀಗೆ ಮಾಡ್ದ. ಅವನಿಗೆ ಅಪ್ಪನಾದ ತಪ್ಪಿಗೆ ನಿನ್ನ ಮುಂದೆ ಕೈ ಜೋಡಿಸಿ ಕ್ಷಮೆ ಕೇಳ್ತೀನಿ ತಾಯಿ. ಏಕಾಂತ್ ಅವನನ್ನು ಕರ್ಕೊಂಡು ಬರ್ತಿದ್ದಾನಂತೆ. ಅವನು ಬರುವಷ್ಟರಲ್ಲಿ ನೀನು ಊಟ ಮಾಡಿ ಮಲ್ಗಮ್ಮ. ಮೋಕ್ಷ್ ಜೊತೆಗೆ ನಾನು ಬೆಳಗ್ಗೆ ಮಾತಾಡ್ತೀನಿ ಎಂದು ಹೋಗುವವರನ್ನು ತಡೆದ ವೇದ್ಯ, ಅಪ್ಪ, ನೀವು ಬೇಜಾರು ಮಾಡ್ಕೋಬೇಡಿ, ಕ್ಷಮೆ ಎಲ್ಲ ಕೇಳಬೇಡಿ. ಇಟ್ಸ್ ಓಕೆ. ನಾನು ಆಗ್ಲೇ ಅಮ್ಮನಿಗೆ ಫೋನ್ ಮಾಡಿ ಇವತ್ತು ಬರ್ತಿಲ್ಲ ಅಂತ ಹೇಳಿದ್ದೀನಿ. ನನಗೇನೂ ಬೇಜಾರಿಲ್ಲ ಅಪ್ಪ. ನೀವು ಊಟ ಮಾಡಿಲ್ಲ, ಬನ್ನಿ ನೀವು ಊಟ ಮಾಡಿ ಮಲಗಿ ಎಂದಳು ವೇದ್ಯ. ಊಟ ಬೇಡ ತಾಯಿ, ಹೊಟ್ಟೆ ಯಾಕೋ ಹಸಿತಿಲ್ಲ ಎನ್ನುತ್ತಾ ಅವಳ ಮುಖವನ್ನು ನೋಡುವ ಧೈರ್ಯ ಮಾಡದೆ ಹೊರಟು ಬಿಟ್ಟರು ದಯಾನಂದ್. ಎಂತಹ ಒಳ್ಳೆಯ ಅಪ್ಪನಿಗೆ ಅದೆಂತಹ ನೀಚ ಮಗ ಎಂದುಕೊಂಡಳು ವೇದ್ಯ. ವೇದ್ಯ, ಬಿ ಬ್ರೇವ್ ಆ್ಯಂಡ್ ಸ್ಟ್ರಾಂಗ್ ಎಂದು ಅವಳ ಬೆನ್ನು ತಟ್ಟಿದ ಇದಿಶಾ ಕೂಡ ತನ್ನ ಕೋಣೆ ನಡೆದಳು. ಸುಭದ್ರ ದಂಪತಿಗಳು ಅದಾಗಲೇ ಮೊಮ್ಮಗನಿಗೆ ಕಾದು ಕಾದು ನಿದ್ರಿಸಿಬಿಟ್ಟಿದ್ದರು. ಎಲ್ಲರೂ ಹೋದರೂ ಅವನಿಗಾಗಿ ಕಾಯುತ್ತಾ ನಿಂತಳು ವೇದ್ಯ. ಮುಂದೇನಾಗಲಿದೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಪ್ರೋತ್ಸಾಹಿಸುತ್ತಿರುವ ಎಲ್ಲರಿಗೂ ಅನಂತ ಧನ್ಯವಾದಗಳು. ತಮ್ಮ ಪ್ರೋತ್ಸಾಹ ಸದಾ ಹೀಗೇ ಇರಲಿ.